ಏನು ಗೊತ್ತಾ, ಮಾಮೂಲಿಯಾಗಿ ನಾವು ದೋಸೆ ಮಾಡೋದಕ್ಕೆ ಅಂತ ಹೋದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಸೇಮ್ ಮಸಾಲೆ ದೋಸೆ ಥರನೇ ಬರುತ್ತೆ. ಬಟ್ ನಾವು ವೀಡಿಯೋಗೋಸ್ಕರ ಏನಾದರೂ ಮೊಬೈಲ್ನ ಆನ್ ಮಾಡಿಟ್ಕೊಂಡು ದೋಸೆನ ಮಾಡಿಕೊಂಡು ಒಂದು ಒಳ್ಳೆ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ರಜ್ಜಿ ಬರೋದೇ ಇಲ್ಲ. ನಾನು 2-3 ಸಲ ಟ್ರೈ ಮಾಡಿದೆ, ಕೊನೆಗೆ ಅದು ಆಗಲೇ ಇಲ್ಲ. ಸೊ ಹಾಗಾಗಿ ವಿಡಿಯೋ ಎಲ್ಲ ಆಫ್ ಮಾಡಿ ಹೇಗೆ ಬರುತ್ತೋ ಹಾಗೆ ಅಂತ ಅಂದ್ಬಿಟ್ಟು ಬೇಗ ಬೇಗ ದೋಸೆ ಬಿಟ್ಕೊಂಡು ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಿಂಪಲ್ ಲೈಫ್ ವಿತ್ ಸಮಶ್ರೀ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಔಟಿಂಗ್ ಹೊರಟಿದ್ವಿ. ನಮ್ಮ ಅತ್ತೆ ಮಗಳು ಹಬ್ಬ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ನಮ್ಮನೆಯವ್ರು ನೋಡಿ, ಏನಾದರೂ ಒಂಚೂರು ಕ್ಯಾಮ್ರಾ ಆನ್ ಮಾಡ್ತು ಅಂತಂದರೆ ಬರಲ್ಲ. ಆಮೇಲೆ ಮುಖ ಎಲ್ಲ ಊದಿಸ್ಕೊಂಡು ಉಪ್ಪು ಅಂತ ಇರ್ತಾರೆ. ಮೊಬೈಲೆಲ್ಲ ಆನ್ ಮಾಡ್ಕೊಳ್ತಾರೆ, ನನ್ನ ಜೊತೆ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ನಾನು ಅದಕ್ಕೆ ಅವ್ರಿಗೊಂದು ಮಾತು ಹೇಳಿದ್ದೀನಿ, ನೋಡಿ ಒಂದಲ್ಲ ಒಂದಿನ ನಾನು ಯೂಟ್ಯೂಬಲ್ಲಿ ಫೇಮಸ್ ಆಗ್ತೀನಲ್ಲ, ಆವಾಗ ನಿಮ್ಮನ್ನು ನಾನು ನೀವಾಗೆ ಬಂದು ಕೇಳ್ಕೊಂಡ್ರೂ ನಾನು ಯೂಟ್ಯೂಬಲ್ಲಿ ನಿಮ್ಮನ್ನ ಮುಖ ನಾನು ತೋರಿಸಲ್ಲ ಅಂತ ಅಂದ್ಬಿಟ್ಟು ಅದೇ ವಾದ ಮಾಡಿಕೊಂಡು ಜಗಳ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಹೋಗುವಾಗ ಇವ್ರದ್ದೆಲ್ಲರದು ಸ್ಟೈಲ್ ಚೇಂಜ್ ಆಗಿಬಿಡ್ಬೇಕು. ಮುಂಚೆನೇ ಯಾರೂ ರೆಡಿಯಾಗಿರಲ್ಲ ನಮ್ಮ ಮನೇಲಿ. ಯಾವಾಗಲೂ ಅಷ್ಟೇ, ಲಾಸ್ಟ್ ಮೂಮೆಂಟಲ್ಲಿ ಹೋಗೋ ಹಿಂದಿನ ದಿನ ಅಥವಾ ಹೋಗೋ ದಿನ ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋದು, ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದು. ಅವತ್ತು ದಿನ ಗಡಿಬಿಡಿ ಮಾಡಿ ಬೇಗ ಹೋಗೋಣ ಅಂತಲೇ ಇಲ್ಲ ಫ್ರೆಂಡ್ಸ್. ಯಾವಾಗಲೂ ಇದೇ ಗೋಳು ನಮ್ಮ ಮನೇಲಿ. ಎಷ್ಟೇ ಬೇಗ ಹೊರಟರು ಹಿಂದಿನ ದಿನವೇ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ, ನಾಳೆ ಬೇಗನೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಆಗೋದೇ ಇಲ್ಲ. ಇವಾಗ ಚೇಂಜ್ ಮಾಡಿಕೊಂಡು ಬರ್ತಾ ಅದಕ್ಕೇ ಜಗಳ ಮಾಡ್ಕೊಂಡು ಸ್ವಲ್ಪ ಹೊತ್ತು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅದೇ ಹೇಳಿದ್ನಲ್ಲ, ಮುಂಚೆನೇ ಹೇಳಿದಾಗೆ ನಾವು ಹೋಗ್ತಾ ಇರೋದು ತುಮಕೂರಿಗೆ. ನನ್ನ ಅತ್ತೆ ಮಗಳು ಕೊಲ್ಲಾಪುರದಮ್ಮನ ಜಾತ್ರೆ ಇತ್ತಂತೆ. ಸೊ ಹಾಗಾಗಿ ಹೊರಟ್ವಿ. ದಾರಿ ಹೋಗೋ ಮಧ್ಯದಲ್ಲಿ ಸ್ವಲ್ಪ ಟೀ ಕುಡಿಯೋಣ, ಯಾಕೋ ತಲೆ ತುಂಬ ನೋವ್ತಿದೆ ಅಂತ ಅಂದ್ಬಿಟ್ಟು ನಾನು ಟೀ ತೊಗೊಂಡೆ. ಮಕ್ಕಳಿಗೆ ಜ್ಯೂಸ್ ಕೊಡಿಸಿದ್ವಿ, ಮಧ್ಯಾಹ್ನ ಆಗಿತ್ತಲ್ಲ, ಸೊ ಬೇಡ ಅಂತ ಅಂದ್ಬಿಟ್ಟು ಜ್ಯೂಸ್ನ ತೊಗೊಂಡ್ರು. ಬನ್ನಿ ಹೋಗೋಣ, ಇವತ್ತಿನ ದಿನ ಹೇಗಿರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಅಲ್ಲಿ ಪೂಜೆ ಎಲ್ಲ ಹೇಗಿದೆ, ಟೆಂಪಲ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ಮತ್ತು ಇದು ನಾವು ಅವಳ ಪಾಪ ತುಂಬ ವರ್ಷದಿಂದ ಕರಿತಾನೆ ಇದ್ಲು. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಮೆಸೇಜ್, ಒಂದು ಕಮೆಂಟ್, ಒಂದು ಶೇರ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಗಿರಾ 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 ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ತಲೆನೇ ಗಿರ್ ಅಂತ ತಿರುಗಿಸ್ಕೊಂಡು ಫೈನಲಿ ನಾವು ತುಮಕೂರನ್ನ ರೀಚ್ ಆಗಿದ್ದಾಯಿತು. ಇನ್ನು ತುಮಕೂರಲ್ಲೇ ಒಂದು ಫ್ರೂಟ್ಸ್ದು ಮಾರ್ಕೆಟ್ ಸಿಕ್ತು. ಸೊ ಹಾಗಾಗಿ ಅಲ್ಲೇ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋದ್ವಿ. ಮಾತ್ರ ಸಖತ್ತು ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್, ನಮ್ಮೂರ ಥರ ಅಲ್ಲ, ಹೆವಿ ಕಾಸ್ಟ್ಲಿ ಅಲ್ಲಿ. ಸ್ವಲ್ಪ ಜಾಸ್ತಿನೇ ಇತ್ತು. ಏನೇನು ಮಾಡೋಕ್ಕಾಗಲ್ಲ ಅಂತ ತೊಗೊಂಡು ಮನೆಗೆ ಹೋದ್ವಿ. ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಬಂದು ಊಟ ಮಾಡ್ತಾಯಿದ್ರು. ವೆಲ್ಕಮ್ ಡ್ರಿಂಕ್ ಬದಲು ವೆಲ್ಕಮ್ ಪಾಯಸ ಫ್ರೆಂಡ್ಸ್. ಯಾರು? ತುಮಕೂರಿಗೇನೋ ಬೇಗನೆ ರೀಚ್ ಆದ್ವಿ. ಬಟ್ ಹೋಗೋ ಅಷ್ಟರೊಳಗೆ ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಇದು 3 ವರ್ಷಕ್ಕೊಂದು ಸಲ ಮಾಡೋ ಜಾತ್ರೆ ಅಂತೆ. ಸೊ ಹಾಗಾಗಿ ತುಂಬಾ ಟ್ರಾಫಿಕ್ ಇತ್ತು. ನಾವು ಹೋಗೋ ಅಷ್ಟರೊಳಗೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ಹಾಗಾಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಕೆಳಗಡೆ ಇದ್ದರು. ನವೀನಣ್ಣ ಅಂತೂ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಯಾರಿದ್ದು? ನರಸಿಂಹಮೂರ್ತಿಯವರು ಅದೇ ಇವರೇ ನಮ್ಮ ಅತ್ತೆ ಮಾವ. ನಮ್ಮ ಅತ್ತೆಗೇನೋ ಹುಷಾರಿರ್ಲಿಲ್ವಂತೆ, ನಮಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನೋಡಿ ತುಂಬಾ ಬೇಜಾರಾಯಿತು ಪಾಪ. ಅವ್ರನ್ನ ಯಾವತ್ತೂ ನಾವು ಈ ಥರ ನೋಡಿರಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾದಮೇಲೆ ಒಂದು ಒಳ್ಳೆ ಹಾಸ್ಪಿಟ್ಲಿಗೂ ತೋರಿಸಿಲ್ಲ. ಕಾಲಿಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ರು ನಮ್ಮ ಅತ್ತೆ. ಅದನ್ನೇ ನಮ್ಮ ಮಾವ ಎಲ್ಲರನ್ನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇನ್ನು ಮೇಲ್ಗಡೆ ನಾನ್ ವೆಜ್ಗೆ ಅರೇಂಜ್ ಮಾಡಿದರು ಮನೆ ಮೇಲೆ, ವೆಜ್ಜಿಗೆ ಅಂತ ಅಂದ್ಬಿಟ್ಟು ಕೆಳಗಡೆ ಅರೇಂಜ್ ಮಾಡಿದರು. ತುಂಬ ಸಖತ್ತಾಗಿತ್ತು ವೆಜ್ ಕೂಡ. ಪೂರಿ ಮತ್ತು ಪನ್ನೀರ್ ಗ್ರೇವಿ, ಮೊಸರು ಗೊಜ್ಜು ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದರು. ಸಖತ್ತಾಗಿತ್ತು. ಜೊತೆಗೆ ಒಂದೊಂದು ಜೀರಾ ಜ್ಯೂಸ್ನೂ ಕೊಟ್ಟರು. ಸಖತ್ತಾಗಿತ್ತು ಫ್ರೆಂಡ್ಸ್ ಊಟ ಅಂತೂ. ಏನಾಟ ಇದು?
ಕ್ಲಿಕ್. ಹೀಗೆ ನಮ್ಮ ಮಾವನ್ನ ರೇಗಿಸ್ಕೊಂಡು ಫೋಟೋ ವೀಡಿಯೋಸ್ಗಳೆಲ್ಲ ತೊಗೊತಾ ಇದ್ವಿ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಅವರಂತೂ ತುಂಬಾ ಖುಷಿಪಟ್ಟರು, ನವೀನ್ ಬ್ರದರು, ಐಶು ಅವರೆಲ್ಲ. ಸ್ವಲ್ಪ ಹೊತ್ತು ಹಾಗೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅವ್ರ ಕೊಲೀಗ್ಸು ಮತ್ತು ನಮ್ಮ ಜಶ್ವಿಕ್ ಅವರ ಟೀಚರ್ಸ್ ಎಲ್ಲ ಬಂದಿದ್ದರು. ಎಲ್ಲರಿಗೂ ಊಟಕ್ಕೆ ಅಂತ ಕರ್ಕೊಂಡು ಹೋಗಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ಲು. ಆಯ್ತಾ ಎಲ್ಲರೂ ಕಾಫಿದು ಮಾಡ್ತಿದ್ಯಾ? ನನ್ನ ಮನ ಮರಿತಾ ಇರ್ತೀನೋ ಮತ್ತೆ ಗರಂ ಗರಮು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ನನ್ನ ತಂಗಿ ಫ್ಯಾಮಿಲಿಯವರು ಸ್ವಲ್ಪ ಲೇಟಾಗಿ ಬಂದರು. ಅವ್ರಿಗೇನೋ ಎಮರ್ಜೆನ್ಸಿ ಕೆಲಸ ಇತ್ತು ಅಂತಂದ್ಬಿಟ್ಟು ಅವೆಲ್ಲ ಮುಗಿಸ್ಕೊಂಡು ಹೊರಟಿದ್ದಾಯಿತು. ಸೊ ಅವರೆಲ್ಲ ಊಟ ಮಾಡಿಕೊಂಡು ಇನ್ನು ಕತ್ಲಾಗುತ್ತೆ, ಮಗಳನ್ನ ಬಿಟ್ಟು ಬಂದಿದ್ಲು ನನ್ನ ತಂಗಿ. ಸೊ ಹಾಗಾಗಿ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಬೇಗನೆ ಹೊರಟರು, ಕಾಫಿ ಎಲ್ಲ ಕುಟ್ಕೊಂಡು. ನಾನು ಇಲ್ಲಿವರೆಗೂ ಬಂದಿದ್ದೀವಲ್ಲ, ದೇವರು ನೋಡ್ಕೊಂಡು ಹೋಗೋಣ, ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಉಸಿರು ಕಟ್ಟೋಗಿತ್ತು ನನಗೆ. ಹಾಂ, ದೇವಸ್ಥಾನ ಎಲ್ಲ ಸಖತ್ತಾಗಿತ್ತು ಫ್ರೆಂಡ್ಸ್. ಇದೇ ಫಸ್ಟ್ ನೋಡಿದ್ದು. ಕೊಲ್ಲಾಪುರದಮ್ಮನ ಜಾತ್ರೆ ಅಂತೆ, 3 ವರ್ಷಕ್ಕೊಂದು ಸಲ ನಡೆಯುತ್ತಂತೆ. ಇದು ಮುಂಚೆ ಪ್ರತಿ ವರ್ಷ ನಡೆಸ್ತಾ ಇದ್ರಂತೆ, ಇವಾಗೇನೋ ಪ್ರತಿ ವರ್ಷ ಆಗೋದಿಲ್ಲ ಅಂತ ಅಂದ್ಬಿಟ್ಟು 3 ವರ್ಷಕ್ಕೊಂದು ಸಲ ಇಟ್ಕೊಂಡಿದ್ದಾರೆ. ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದರು. ಈಚಿಲ್ ಗಿಡದಲ್ಲಿ ಮರ, ಬುಟ್ಟಿ ಈ ಥರದ್ದೆಲ್ಲದನ್ನು ಫ್ಯಾಂಟಸಿಯಾಗಿ ರೆಡಿ ಮಾಡಿಬಿಟ್ಟು ದೇವ್ರ ಮುಂದೆ ಅಲಂಕಾರ ಮಾಡಿದರು. ನೋಡೋದಕ್ಕಂತೂ ಸಖತ್ತಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಜಾತ್ರೆ ಎಲ್ಲ ತೋರಿಸಿದ್ಲು ನಮ್ಮ ಅತ್ತೆ ಮಗಳು. ಜಾತ್ರೆಯಲ್ಲಿ ನನ್ನ ಮಗಳಿಗೊಂದು ಕೀ ಬಂಚು ಮತ್ತು ನನಗೆ ಕೈಗೆ ಬಳೆ ತೋರಿಸಿದ್ಲು, ಖುಷಿ ಆಯಿತು. ಥ್ಯಾಂಕ್ ಯು ಐಶು. ಎಲ್ಲ ವಿಸಿಟ್ ಮಾಡಿ ಬರೋ ದಾರಿಲಿ ಒಂದು ಗೂಳಿ ಎದುರಿಗೆ ಬಂದುಬಿಡ್ತು ಫ್ರೆಂಡ್ಸ್. ಹೆಂಗೆ ಲುಕ್ಕು ಕೊಡುತ್ತೆ ಅಂತ ನೀವೇ ಒಂದು ಸಲ ನೋಡಿ. ಸಖತ್ತು ಸ್ಪೀಡಾಗಿ ಬರ್ತಿತ್ತು, ಬಂದು ಈ ಥರ ಒಂದು ಒಳ್ಳೆ ಲುಕ್ ಕೊಡ್ತು. ನಾವು ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾಯಿತು, ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಷ್ಟರೊಳಗೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಬಾಯ್ ಮಾಡಿ ನಾವು ಊರ ಕಡೆ ಬಂದ್ವಿ. ಆಲ್ಮೋಸ್ಟು ನಾವು ಬರೋ ಅಷ್ಟರೊಳಗೆ 9:30 ಆಗಿತ್ತು ಫ್ರೆಂಡ್ಸ್. ನಾವು ಎಷ್ಟೇ ಟಯರ್ಡಾಗಿ ಎಷ್ಟೇ ಸುಸ್ತಾಗಿ ಬಂದ್ರೂ ನಮ್ಮ ಹೆಣ್ಮಕ್ಳುಗಳಿಗೆ ಈ ಮುದ್ದೆ ಮಾಡೋದೊಂದು ತಪ್ಪಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಯಾಕಂದರೆ ನಮ್ಮ ಮನೆಯವರು ಆಲ್ರೆಡಿ 9:45 ಆಗಿತ್ತು. ಅದ್ರ ಮಧ್ಯದಲ್ಲಿ ನನಗೆ ಒಂದು ಮುದ್ದೆ ಬೇಕು ಅಂತ ಕೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ನನಗೂ ಒಂದೊಂದು ಮುದ್ದೆ ಮಾಡ್ಕೊಂಡ್ವಿ. ಪಾಪ ಐಶುನೇ ಅಲ್ಲಿಂದನೇ ಬಿರಿಯಾನಿ ಕೊಟ್ಟು ಕಳಿಸಿದ್ಲು. ಹೋಗೋಷ್ಟರೊಳಗೆ ಲೇಟ್ ಆಗುತ್ತೆ, ಮತ್ತು ಹೋಗಿ ಏನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಕೊಟ್ಟು ಕಳಿಸಿದ್ಲು. ಅದನ್ನು ಮಕ್ಕಳು ಸ್ವಲ್ಪನೇ ಬಿರಿಯಾನಿನ ತಿಂದರು. ನಾವು ಮುದ್ದೆ ಊಟ ಮಾಡ್ಕೊಂಡು ಸಾಕು ಅಂತಂದ್ಬಿಟ್ಟು, ಯಾಕೋ ಟಯರ್ಡ್ ಆಗಿತ್ತಲ್ಲ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಎಲ್ಲಡ್ಕೆನ ಹಾಕ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ತುಮಕೂರು ಟ್ರಿಪ್. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.